ಏನಾಗಿದೆ ಇಲ್ಲಿ ಅಂತ ಲೈವ್ ನೋಡ್ತಾರಿಗೆ ಕುತೂಹಲ ಬಂದಿದೆ ಸರ್ ಈಗ. ಖಂಡಿತ, ಯಾಕಂದ್ರೆ ನೋಡಿ ಅನೂಪ್ ಭಂಡಾರಿ ಅವರು ಯಾವಾಗಲೂ ಒಬ್ರು ಗುಡ್ ಬೌಲರ್ಗೆ ಅವ್ರನ್ನ ಓವರ್ನ ಮುಗಿಯೋದನ್ನ ನಾವು ಕಾಪಾಡ್ಕೋಬೇಕಾಗತ್ತೆ ಯಾವಾಗಲೂ. ಓಹ್, ಸೂರ್ಯ ಕ್ಯಾಚ್, ಸ್ಕೈ ಕ್ಯಾಚ್ ಇದು. ಆರಾಗಂತ ಸಾಧ್ಯತೆ ಇದೆಯಾ? ಕಾಲಿದೆಯಾ ಸರ್? ಕಾಲ್ ಎತ್ತಿದಾರ ಅನ್ನೋದು ಪ್ರಶ್ನೆ. ಕಾಲಿದೆ, ಆರಾಗತ್ತೆ ಸರ್. ಕಾಲ್ ಇದೆ. ಈ ಪ್ರಶ್ನೆ ಏನಪ್ಪಾ ಅಂದ್ರೆ ಅಂಪೈರ್ದು ಅಗ್ಗಕ್ಕೆ ಟಚ್ ಆಗಿದೆಯಾ? ಬಟ್ ಎಂತ ಒಂದು ಕ್ಯಾಚ್ ಸರ್. ಪೃಥ್ವಿ ಬ್ಯೂಟಿಫುಲ್ ಆಲ್ರೌಂಡರ್ ಅಂತ ಅನ್ಬೋದು. ಅವರ ಒಂದು ಪ್ರತಿಭೆಗೆ ಹ್ಯಾಟ್ಸ್ ಆಫ್. ಯಾಕಂದ್ರೆ ಕಳೆದ ಪಂದ್ಯದಲ್ಲಿ ಅವರು ಎಂತ ಒಂದು ಪ್ರದರ್ಶನ ನೀಡಿದ್ರು. ಹೌದು, ಖಂಡಿತ. ನೋಡಿ, ಇದು ಬಹಳ ಕಷ್ಟವಾದಂತ ಒಂದು ಕ್ಯಾಚ್ ಅಂತಾನೆ ಹೇಳ್ಬೋದು. ಆದ್ರೆ ಅವರು ವರ್ಲ್ಡ್ ಕಪ್ ನೆನಪಾಗ್ತಾ ಇದೆ ನಮ್ಗೆ. ಸೂರ್ಯ ಅವರ ಒಂದು ಕ್ಯಾಚ್ ತರನೇ ಇದೆ, ಆದ್ರೆ ರೋಪ್ ಮೇಲೆ ಲೆಗ್ ಇದೆ ಅಂತ ಅನಿಸ್ತಾ ಇದೆ. ಈಗ ಕ್ರೂಷಿಯಲ್ ಆಗುತ್ತೆ ಸರ್, ಜೂಮ್ ಆಗಿ ನೋಡ್ಬೇಕಾಗತ್ತೆ. ಖಂಡಿತ. ಇನ್ನು ನೋಡಿ, ಆ ಲೆಗ್ ಇನ್ನ ರಿಲೀಸ್ ಆಗಿಲ್ಲ. ಹೌದು, ಅದು ಮುಖ್ಯ ಗಮನಿಸ್ತಾರೆ. ಹೌದು, ಥರ್ಡ್ ಅಂಪೈರ್ ಬಹಳ ಕಷ್ಟ. ಥರ್ಡ್ ಅಂಪೈರ್ಗೂ ಕೂಡ ಇದನ್ನ ಜಡ್ಜ್ ಮಾಡೋದು ಬಹಳ ಕಷ್ಟ. ಬಟ್ ಆದ್ರೆ ಕ್ಯಾಚ್ ಹಿಡಿದ ನಂತರ ಅವ್ರು ಬಂದು ಥರ್ಡ್ ಅಂಪೈರ್ ಕೊಡಿ ಅಂತ ಹೇಳಿದ್ರು. ಅಂದ್ರೆ ನೋಡಿ, ಎಷ್ಟು ಇಲ್ಲಿ ಒಂದು ಸ್ಪೋರ್ಟಿವ್ ಸ್ಪಿರಿಟ್ ಅಂತ ಹೇಳ್ತೀವಿ, ಅಂಡ್ ಗುಡ್ ಸ್ಪೋರ್ಟ್ಸ್ಮನ್ಶಿಪ್ ಅಂತಾನೆ ಹೇಳ್ಬೋದು. ಅಂಡ್ ಬಹಳ ಕಷ್ಟವಾದಂತ ಕ್ಯಾಚ್ ಇದು. ಅದ್ಭುತ ಪ್ಲೇಯರ್ ಆದರೆ ಮಾತ್ರನೇ ಈ ಥರದ ಒಂದು ಕ್ಯಾಚ್ಗಳನ್ನ, ಈ ಥರದ ಅಪರ್ಚುನಿಟಿಗಳನ್ನ ಕ್ಯಾಚ್ ಆಗಿ ಕನ್ವರ್ಟ್ ಮಾಡ್ಕೊಳಕ್ ಸಾಧ್ಯ. ಹೌದು, ನೋಡಿ, ಅವರ ಕಣ್ಣು, ಅವರ ಏಕಾಗ್ರತೆ ಒಂದು ಚೂರು ಕೂಡ ಅವರು ಯಾಮಾರ್ಲಿಲ್ಲ ಅಂತಾನೆ ಅನ್ಬೋದು. ಆಮೇಲೆ ಸಮಯ ಪ್ರಜ್ಞೆ, ನಂಗೆ ಕಾಲಿದೆ, ಯಾವ ಟೈಮ್ ಬಾಲ್ ಹಿಡಿಬೇಕು. ಈಗ ಇದೆ ರೋಪ್ ಮೇಲೆ, ಈಗ ಮುಂದೆ ಬಂದಿದ್ಯಾ ಅನ್ನೋದು ಪ್ರಶ್ನೆ. ಬಾಲ್ ಕೈಗೆ ಹೋಗೋ ಟೈಮ್ನಲ್ಲಿ ಕಾಲು ಮೇಲಿದ್ದಿದ್ಯಾ? ಔಟ್ ಅಂತ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಡಿಸಿಷನ್ ಅಂತಾನೆ ಅನ್ಬೋದು. ಯಾಕಂದ್ರೆ ಥರ್ಡ್ ಅಂಪೈರ್ಗೆ ಅನುಭವ ಜಾಸ್ತಿ ಇರುತ್ತೆ. ಅವ್ರಿಗೆ ಬಹಳಷ್ಟು ಈ ತರದ ಒಂದು ಡಿಸಿಷನ್ಸ್ ಗಳನ್ನೆಲ್ಲ ನೋಡಿ ಅವರು ನಿರ್ಣಾಯಕವಾದಂತ ಒಂದು ಡಿಸಿಷನ್ ಕೊಟ್ಟಿದ್ದಾರೆ. ಖಂಡಿತ ಯುನೈಟೆಡ್ ಎಲಿಫೆಂಟ್ಸ್ ತಂಡಕ್ಕೆ ಇದೊಂದು ಭಯಾನಕ ಆಘಾತ ಅಂತಾನೆ ಅನ್ಬೋದು. ಆಘಾತ ಸರಿ. ಅಲ್ಲಿ ನೋಡಿ ಸರ್, ಎಂತ ಬ್ಯಾಡ್ ಲಕ್ ಅಂತ. ಹೌದು, ಖಂಡಿತ ಖಂಡಿತ ಬ್ಯಾಡ್ ಲಕ್ ಅಂತಾನೆ ಅನ್ಬೋದು. ಇಟ್ಟಿಯರ್ ಹಾಕಿದ್ಮೇಲೆ ಸೆನ್ಸ್ ಆಫ್ ಟೈಮ್ ಅಂತ ಹೇಳಿ ಸಮಯ ಹೇಳ್ತಾರೆ, ಬಾಲ್ ಕೈ ತೊಡಗ ಇಮ್ಡಿ ಮಾತ್ರ ಮೇಲೆ ಇದ್ದಿದೆ. ಹೌದು, ಬಟ್ ನೋ ಬಾಲ್ ಇದೆಯಾ ಹೇಗೆ? ಬಟ್ ಅಂಪೈರ್ ಒಂದ್ಸಲ ಡಿಸಿಷನ್ ಔಟ್ ಅಂತ ಕೊಟ್ಮೇಲೆ ಅದನ್ನ ಖಂಡಿತವಾಗ್ಲೂ ಕೂಡ ಕನ್ಸಿಡರ್ ಮಾಡಲೇಬೇಕು. ನೋ ಬಾಲ್ ಅಂದ್ರೆ ಹೈಟ್ ಬಗ್ಗೆ, ನೋ ಬಾಲ್ ಬಗ್ಗೆ ಹೇಳ್ತಾ ಇದೀರಾ ಸರ್? ಹೈಟ್ ಏನಿದೆ ಅನ್ನೋದನ್ನ ಒಂದ್ಸಲ ಕನ್ಸಿಡರ್ ಮಾಡಬೇಕಿತ್ತು. ಅಂದ್ರೆ ಬ್ಯೂಟಿಫುಲ್ ಡಿಸಿಷನ್ ಅಂತಾನೆ ಅನ್ಬೋದು. ವೇಸ್ಟ್ ಆಯ್ತು, ಮಸ್ಟ್ ಚೆಕ್ ಮಾಡ್ತಾರೆ. ಹೌದು, ಒಳ್ಳೆಯ ಒಂದು